ನಮಸ್ಕಾರ, ನನ್ನ ಹೆಸರು ಜಿಯಾ ಅಂತ. ನಾನು ಫಿಗರ್ ಆ್ಯಂಡ್ ಸ್ಪೋರ್ಟ್ಸ್ ಮಾಡೆಲ್ ಗೋಲ್ಡ್ ಮೆಡಲಿಸ್ಟ್. ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ಫಿಫ್ ಅವರು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಸ್ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಮಿಸ್ಟರ್ ಬ್ಯಾಂಗ್ಳೂರ್ ಆ್ಯಂಡ್ ಮಿಸ್ಟರ್ ಇಂಡಿಯಾದಲ್ಲಿ ಏನೇನು ಕ್ಯಾಟಗರೀಸ್ ಬರುತ್ತೆ ಅಂದರೆ ಬಾಡಿ ಬಿಲ್ಡಿಂಗ್, ಮೆನ್ಸ್ ಫಿಸಿಕ್, ಕ್ಲಾಸಿಕ್ ಫಿಸಿಕ್ ಆ್ಯಂಡ್ ಸ್ಪೆಷಲ್ ಆಗಿ ವುಮೆನ್ಸ್ ಫಿಟ್ನೆಸ್ ಲೈಕ್ ಫಾರ್ ಕಿಡ್ಸ್. ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್ ಕಿಡ್ಸ್ಗೆ ಅಂತ ಇರ್ತಾ ಇದ್ದಾರೆ. ಮಿಸ್ಟರ್ ಬ್ಯಾಂಗ್ಳೂರ್ ಆ್ಯಂಡ್ ಮಿಸ್ಟರ್ ಇಂಡಿಯಾಗೆ ಟೈಟಲ್ ವಿನ್ನರ್ಸ್ಗೆ ಒಂದೊಂದು ಬೈಕ್ ಕೊಡ್ತಾ ಇದ್ದಾರೆ. ಇದನ್ನು ಆರ್ಗನೈಸ್ ಮಾಡ್ತಾ ಇರೋದು ನಮ್ಮ ಧನಂಜಯ್ ಸರ್ ಅಂತ. ಇದು ಫುಲ್ ಡೀಟೇಲ್ ಆಗಿ ನಾವು ಕೇಳೋಣ ನಮ್ಮ ಧನಂಜಯ್ ಸರ್ ಅಂತ. ಹಾಯ್ ಸರ್. ಸರ್, ಇದ್ರ ಬಗ್ಗೆ ಡೀಟೇಲ್ ಆಗಿ ನೀವು ಹೇಳಿ ಸರ್. ಈ ಕಾಂಪಿಟೇಷನ್ ನಾವು ನವೆಂಬರ್ 1st and 2nd ಆರ್ಗನೈಸ್ ಮಾಡ್ತಾ ಇದ್ದೀವಿ. ಸೊ ಇದು ಲೊಕೇಶನ್ ಬಂದುಬಿಟ್ಟು ಅಂಬೇಡ್ಕರ್ ಕಾಲೇಜ್ ಆಡಿಟೋರಿಯಮ್ಮು. ಸೊ ನಾಗಭಾವಿ ಬ್ಯಾಂಗ್ಳೂರ್ ಬರ್ತಾ ಇದೆ. ಸೊ ಇದರಲ್ಲಿ ಬಂದುಬಿಟ್ಟು ಬಾಡಿ ಬಿಲ್ಡಿಂಗ್ ಯಾರು ವಿನ್ ಆಗ್ತಾರೋ ಅವರಿಗೆ 2 ಬೈಕ್ ಬರುತ್ತೆ. ಮಿಸ್ಟರ್ ಬ್ಯಾಂಗ್ಳೂರ್ ಬಾಡಿ ಬಿಲ್ಡಿಂಗ್ ವಿನ್ ಆಗೋರಿಗೆ ಒಂದು ಬುಲೆಟ್ ಬೈಕ್ ಬರುತ್ತೆ. ಅದು ವರ್ಕ್ ಬಂದು 3 lakhs ಇರುತ್ತೆ. ಸೊ ಮಿಸ್ಟರ್ ಇಂಡಿಯಾದಲ್ಲಿ ಬಾಡಿ ಬಿಲ್ಡಿಂಗ್ ವಿನ್ನರ್ ಯಾರು ಆಗ್ತಾರೋ ಅವ್ರಿಗೆ ಒಂದು ಬೈಕ್ ಬರುತ್ತೆ. ಸೊ ಅವ್ರದ್ದು ವರ್ಕ್ ಬಂದ್ಬಿಟ್ಟು ಸೇಮ್ 3 lakhs ಇರುತ್ತೆ. ಸೊ ಬಾಡಿ ಬಿಲ್ಡಿಂಗ್ ವಿನ್ನರ್ಸಲ್ಲಿ ಕ್ಲಾಸಿಕ್ ಆಗಿರ್ಬೋದು, ಮೆನ್ ಫಿಸಿಕ್ ಅವರಿಗೆ 60,000 ಟೈಟಲ್ ವಿನ್ನರ್ಸ್ ಬರುತ್ತೆ. ಸೊ ಅದೇ ಥರ ನಮ್ಮಲ್ಲಿ ಹೊಸದಾಗಿ ಒಂದು ಕಾಲೇಜ್ ಸ್ಟೂಡೆಂಟ್ಗೆ ಅಂತ ಒಂದು ಕ್ಯಾಟಗರಿ ಮಾಡಿದ್ದೀವಿ. ಅದಂದರೆ ವಿಮೆನ್ಸ್ಗೆ ಅಂತ ಒಂದು ಕ್ಯಾಟಗರಿ ಇದೆ. ಅದೇ ಥರ ಕಿಡ್ಸ್ಗೆ ಅಂತ ಒಂದು ಕ್ಯಾಟಗರಿ ಇದೆ. ಸೊ ಇದೇ ಥರ ಮಿಸ್ಟರ್ ಇಂಡಿಯಾದಲ್ಲೂ ಮಾಸ್ಟರ್ಸ್ ಆಗಿರ್ಬೋದು, ಮೆನ್ ಫಿಸಿಕ್, ಮೆನ್ ಫಿಸಿಕ್ 1 lakh ಇದೆ, ಕ್ಲಾಸ್ ಫಿಸಿಕ್ಗೆ 1 lakhs ಇದೆ. ಮತ್ತು ಮಾಸ್ಟರ್ಸ್ ನಿಮಗೆ 50,000 ಬರುತ್ತೆ. ಸೊ ವಿಮೆನ್ಸ್ಗೆ ಇಷ್ಟಪಟ್ಟು ಬರುತ್ತೆ. ಸೊ ವಿಮೆನ್ಸ್ ಬಂದ್ಬಿಟ್ಟು ಆ್ಯಕ್ಚುಲಿ ಬಂದ್ಬಿಟ್ಟು ನಮ್ಮಲ್ಲಿ ಸೇಮ್ ವಿಮೆನ್ಸ್ಗೆ ಫಿಟ್ನೆಸ್ ಮತ್ತು ಫಿಗರ್ 2 ಕಾಂಪಿಟೇಷನ್ ಆಗುತ್ತೆ. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಇದಕ್ಕೆ ಮೇನ್ ಆಗಿ ಒಂದು ರೆಫ್ರಿಗಳು ಬಂದ್ಬಿಟ್ಟು ನಮಗೆ ಇಂಟರ್ನ್ಯಾಷನಲ್ ಮಾಡ್ತಾರೆ. ಸೊ ಇಲ್ಲಿ ವಿಮೆನ್ಸ್ ಯಾವ ಥರ ಪ್ಲಾಟ್ಫಾರ್ಮ್ ಯಾವ ಥರ ಯೂಸ್ ಮಾಡಬೇಕು, ಹೇಗಿರಬೇಕು, ಕಾಸ್ಟ್ಯೂಮ್ ಆಗಿರ್ಬೋದು, ಬಾಡಿ ಲೈನ್ ಆಗಿರ್ಬೋದು, ಯಾವ ಥರ ಇರಬೇಕು, ಜಡ್ಜ್ಮೆಂಟ್ ಹೆಂಗಿರಬೇಕು ಅನ್ನೋದನ್ನ ಆ ಥರ ತೋರಿಸೋದಕ್ಕೋಸ್ಕರ ಇಂಟರ್ನ್ಯಾಷನಲ್ ರೆಫ್ರೀಸ್ ಬರ್ತಾ ಇದ್ದಾರೆ. ಸೊ ಅವ್ರು ಬಂದ್ಬಿಟ್ಟು ಜಡ್ಜ್ಮೆಂಟ್ ಮಾಡ್ತಾ ಇರ್ತಾರೆ. ಸೊ ಇನ್ನೊಂದೇನೆಂದರೆ ವಿಮೆನ್ಸ್ ಯಾರೇ ಆಗಿರ್ಬೋದು, ಅಂದರೆ ಪ್ರತಿಯೊಂದು ಅಟ್ಲೆಟ್ ಯಾರೇ ಮಾಡಿದ್ರು ಅವರು ಪಾರ್ಟಿಸಿಪೇಟ್ ಮಾಡೋ ಬಂದೇ ಬರ್ತದೆ. ಇವನ್ ವಿಮೆನ್ಸ್ ಆಗಿರ್ಬೋದು, ಕಿಡ್ಸ್ ಆಗಿರ್ಬೋದು, ಬಾಡಿ ಬಿಲ್ಡಿಂಗ್ ಕ್ಲಾಸಿಗೆ ಯಾವುದೇ ಆಗಿರಲಿ ಈ ಥರ ಪಾರ್ಟಿಸಿಪೇಟ್ ಬಂದೇ ಬರ್ತದೆ. ಅದರಲ್ಲಿ ಬಾಡಿ ಬಿಲ್ಡಿಂಗ್ ಯಾರು ವಿನ್ ಆಗ್ತಾರೋ ಬಾಡಿ ಬಿಲ್ಡಿಂಗ್ ವಿನ್ನರ್ಸ್ಗೆ 1 in 3 ಗೋಲ್ಡ್, ಸಿಲ್ವರ್, ಬ್ರಾನ್ಸ್ ಅವರಿಗೆ ಈ ಥರ ಬಾಡಿ ಬಿಲ್ಡಿಂಗ್ ವಿನ್ನರ್ಸ್ ಈ ಥರ ಬರುತ್ತೆ. ಸೊ ಅದರಲ್ಲೇ ಕ್ಲಾಸಿಕ್ಗೆ ಯಾರು ವಿನ್ ಆಗ್ತಾರೋ ಅವರಿಗೆ ಸೇಮ್ ಈ ಥರ ಬರುತ್ತೆ. ಸೊ ಅದರಲ್ಲಿ ಸಪ್ರೇಟ್ ಆಗಿ ಕಿಡ್ಸಿಗೆ ಸಪ್ರೇಟ್ ಒಂದು ಇವೆಂಟ್ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಸೊ ಕಿಡ್ಸ್ ಫಿಟ್ನೆಸ್ ಅಂದ್ಬಿಟ್ಟು. ಸೊ ಅವರು 12 years ಬಿಫೋರ್ ಇರೋರು ಅವ್ರು ಬಂದ್ಬಿಟ್ಟಿದ್ದಾರೆ. ಈ ಕಾಂಪಿಟೇಷನ್ ಎಲ್ಲಿ ನಡೀತದೆ, ಯಾವಾಗ ನಡೀತದೆ, ಡೀಟೇಲ್ ಆಗಿ ಸರ್. ಸೊ ಈ ಕಾಂಪಿಟೇಷನ್ ಇದೇ ವರ್ಷ ನವೆಂಬರ್ 1st and 2nd ಬಂದ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ಮಿಸ್ಟರ್ ಬ್ಯಾಂಗ್ಳೂರ್ ಇರುತ್ತೆ ನವೆಂಬರ್ 1st, ಸೆಕೆಂಡ್ ಬಂದ್ಬಿಟ್ಟು ಮಿಸ್ಟರ್ ಇಂಡಿಯಾ ಕಾಂಪಿಟೇಷನ್ ಇರುತ್ತೆ. ಈ ಕಾಂಪಿಟೇಷನ್ ನಡೀತಾ ಇರೋದು ನಾಗರಭಾವಿ ಅಂಬೇಡ್ಕರ್ ಕಾಲೇಜ್ ಆಡಿಟೋರಿಯಂ, ಸೊ ಬ್ಯಾಂಗ್ಳೂರಲ್ಲಿ. ಥ್ಯಾಂಕ್ ಯು ಸರ್ ಫುಲ್ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ. ಎಲ್ಲರೂ ಬನ್ನಿ, ನಾವು ಬರ್ತೀರಿ, ಎಲ್ಲ ಸಪೋರ್ಟ್ ಮಾಡೋಣ ಈ ಕಾಂಪಿಟೇಷನ್ಗೆ. ಫಾರ್ ಬೆಸ್ಟ್ ಕಾಂಪಿಟೇಷನ್ ನಡೀತಾ ಇದೆ ನಮ್ಮ ಬ್ಯಾಂಗ್ಳೂರಲ್ಲಿ, ಬಟ್ ಫುಲ್ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು. ಬಟ್ ಇದ್ರ ಮೇಲೆ ಹೇಳ್ಬೇಕಂದ್ರೆ, ಸೊ ನಮ್ಮಲ್ಲಿ ಈ ನವೆಂಬರ್ 1st, 2nd ಏನು ಕಾಂಪಿಟೇಷನ್ ನಡೆಯಿತು, ಅದಾದಮೇಲೆ ಒಂದು ಆಫ್ಟರ್ 2 weeks ಒಂದು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ನಡೀತಾ ಇದೆ. ಸೊ ನಮ್ದೇನಾಗುತ್ತೆ ಅಂದರೆ FIF ಅಲ್ಲಿ ಪ್ರತಿ ಕಂಟ್ರಿಲೂ ಒಂದೊಂದು ಎವ್ರಿ ಮಂತ್ ಒಂದೊಂದು ಕಾಂಪಿಟೇಷನ್ ನಡೀತಾ ಇರುತ್ತೆ. ಸೊ ನಮ್ಮಲ್ಲಿ ಯಾರಾದ್ರೂ ಅಥ್ಲೆಟ್ಗಳು, ಸೊ ಬ್ಯಾಂಗ್ಳೂರು ಬಾಡಿ ಬಿಲ್ಡರ್ಸ್ ಆಗಿರ್ಬೋದು, ಕರ್ನಾಟಕ, ಇಂಡಿಯಾ ಯಾರಾದರೂ ಆಗಿರಲಿ, ಸೊ ಅವ್ರಿಗೆ ಸೆಲೆಕ್ಷನ್ ಕೊಡ್ತಾ ಇದ್ರು. ಸೊ ನಮ್ಮಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೋ ಅವರಿಗೆ ನೆಕ್ಸ್ಟ್ ಈ ಕಾಂಪಿಟೇಷನ್ ಮುಗಿದಷ್ಟು ಇಮಿಡಿಯೇಟ್ ಯಾವ ಕಾಂಪಿಟೇಷನ್ ಆ ಕಾಂಪಿಟೇಷನ್ ಸೆಲೆಕ್ಷನ್ ಕೊಡ್ತಾ ಇದ್ದೀವಿ. ಆ ಕಾಂಪಿಟೇಷನ್ ಬಂದ್ಬಿಟ್ಟು ನವೆಂಬರ್ 21st, 22nd, 23rd ಥೈಲ್ಯಾಂಡಲ್ಲಿ ಒಂದು ಕಾಂಪಿಟೇಷನ್ ಇರ್ತಾ ಇದೆ ನಮ್ಮದು. ಸೊ ಅದು 5th ಇಂಟರ್ನ್ಯಾಷನಲ್ ಕಾಂಪಿಟೇಷನ್. ಆ ಕಾಂಪಿಟೇಷನ್ ಯಾರಾದರೂ ಮಾಡ್ತಾರೆ ಅಂದರೆ, ಸೊ ಇದರಿಂದ ಅವ್ರಿಗೆ ಬೆಸ್ಟ್ ಪೇ ಇದೆ. ಸೊ ಇಂಟರ್ನ್ಯಾಷನಲ್ ಯಾರಾದರೂ ಮಾಡಬೇಕು ಅನ್ನೋದು ಇದರಿಂದ ಬೇಕಾದ್ರೆ ನಮ್ಮ ಕಾಂಪಿಟೇಷನ್ ಬೇಕಾದ್ರೆ ಅಟೆಂಡ್ ಮಾಡ್ಬೋದು. ಅವ್ರಿಗೆ ಇದು ಒಳ್ಳೆ ಪ್ಲಾಟ್ಫಾರ್ಮ್ ಇದೆ. ಬಿಗಿನರ್ಸ್ ಆಗಿರ್ಬೋದು, ಎಕ್ಸ್ಟ್ರೀಮ್ ಆಗಿರ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಅವ್ರಿಗೆ ಒಳ್ಳೆ ಆಪರ್ಚುನಿಟಿ ಇದೆ ಅಂತ ಬೇಕಾದ್ರೆ ಇದು ಕಾಂಪಿಟೇಷನ್ ಯೂಸ್ ಮಾಡ್ಬೋದು. ಆ್ಯಂಡ್ ಒನ್ ಡೌಟ್ ಸರ್, ಈ ಕಾಂಪಿಟೇಷನ್ ಓನ್ಲಿ ನಾರ್ತ್ ಅವರು ಬಂದು ಪಾರ್ಟಿಸಿಪೇಟ್ ಮಾಡ್ಬೋದಾ? ಇದು ಓಪನ್ ನ್ಯಾಷನಲ್. ಸೊ ಮಿಸ್ಟರ್ ಬ್ಯಾಂಗ್ಳೂರ್ ಬಂದ್ಬಿಟ್ಟು ಜಸ್ಟ್ ಓನ್ಲಿ ಫಾರ್ ಬ್ಯಾಂಗ್ಳೂರ್ ಪೀಪಲ್ಸ್ ಮಾತ್ರ ಆಗಿರ್ತಾರೆ. ಸೊ ಮಿಸ್ಟರ್ ಇಂಡಿಯಾ ಬಂದ್ಬಿಟ್ಟು ಓಪನ್ ನ್ಯಾಷನಲ್. ನಮ್ಮ ಇಂಡಿಯಾ ಒಳಗೆ ಯಾರು ಬೇಕಾದ್ರೂ ಬಂದು ಮಾಡ್ಬೋದು. ಅದರಲ್ಲಿ ಬ್ಯಾಂಗ್ಳೂರು ಮಾಡ್ಬೋದು. ಬೆಂಗಳೂರು ಮಾಡ್ಬೇಕಾದ್ರೆ ಅವರು ನ್ಯಾಷನಲ್ ಬೇಕಾದ್ರೆ ಮಾಡ್ಬೋದು. ಸೊ ಅದು ಓಪನ್ ನ್ಯಾಷನಲ್, ಯಾರು ಬೇಕಾದ್ರೂ ಮಾಡ್ಬೋದು. ಮಿಸ್ಟರ್ ಬ್ಯಾಂಗ್ಳೂರ್ ಬಂದ್ಬಿಟ್ಟು ಜಸ್ಟ್ ಓನ್ಲಿ ಫಾರ್ ಮಿಸ್ಟರ್ ಬ್ಯಾಂಗ್ಳೂರ್ ಪೀಪಲ್ ಮಾತ್ರ ಮಾಡಬೇಕಾಗುತ್ತೆ. ಸೊ ಅದರಲ್ಲೂ ಟರ್ಮ್ಸ್ ಆಫ್ ಕಂಡೀಷನ್ ಇರುತ್ತೆ. ಅದು ಹೋಗ್ತಾ ನಾವು ಅಪ್ಡೇಟ್ ಮಾಡಿರ್ತೀವಿ. ಯಾರಾದ್ರೂ ಬೇಕಂದ್ರೆ ಅದು ಚೆಕ್ ಮಾಡ್ಕೊಳ್ಳಿ. ಸೊ ಲಾಸ್ಟಿಂದ ಹೋಗ್ತಾ ಕನ್ಫ್ಯೂಷನ್ ಆಗಬೇಡ. ಸೊ ಅದು ಮಿಸ್ಟರ್ ಬ್ಯಾಂಗ್ಳೂರ್ ಅಂದ್ರೆ ಕೆಲವೊಂದು ಐಡಿ ಪ್ರೂಫ್ ಇರುತ್ತೆ, ಒಂದು ಏಜ್ ಪ್ರೂಫ್ ಇರುತ್ತೆ. ಸೊ ಅದೆಲ್ಲ ತುಂಬ ಮ್ಯಾಂಡೇಟ್ ಇದ್ದೇ ಇರುತ್ತೆ. ಏನೋ ಬೇಕು, ಯಾರು ಮಾಡಬೇಕಾದ್ರೆ ಏನು ಡೌಟ್ಸ್ ಇತ್ತು ಅಂದರೆ ಅದನ್ನು ನಮ್ಮ ಫಿಫ್ಟಲ್ಲಿ ಅದನ್ನು ಪ್ಲೀಸ್ ಎಂಕ್ವೈರಿ ಮಾಡಿಕೊಂಡು ನಿಮ್ಗೆ ಏನು ಡೌಟ್ ಇತ್ತು ಅಂತ ತಿಳ್ಕೊಂಡು ಕಮಿಟ್ ಮಾಡಿ. ಲಾಸ್ಟ್ ಅದನ್ನು ಕನ್ಫ್ಯೂಸ್ ಮಾಡ್ಕೊಂಡು ಸ್ವಲ್ಪ ಪ್ರಾಬ್ಲಮ್ ಮಾಡ್ಕೊಳ್ಬೇಡ. ಸೊ ಇದೆಲ್ಲ ಫಸ್ಟ್ ಹೇಳ್ತಾ ಇದ್ದೀವಿ, ಇದು ತಿಳ್ಕೊಂಡಿರ್ತೀವಿ. ಓಕೆನಾ? ಗೆಟ್ ರೆಡಿ ಗಾಯ್ಸ್. ಥ್ಯಾಂಕ್ ಯು. ತುಂಬ ಸಪೋರ್ಟ್ ಮಾಡಿದ್ವಿ. ಸೊ ಇದೇ ಥರ. ಓಕೆನಾ? ಥ್ಯಾಂಕ್ ಯು.